ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೈ ನೇಮ್ ಈಸ್ ಲಕ್ಷ್ಮಿ. ಇವತ್ತಿನ ರೆಸಿಪಿ ಬಂದು ಪಾಲಕ್ ಸೊಪ್ಪಿನ ಸಾಂಬಾರು ಅಂತ. ತುಂಬ ಈಸಿ ರೆಸಿಪಿ ಇದು, ತುಂಬ ಟೇಸ್ಟಿಯಾಗಿರುತ್ತೆ, ಬೇಗನೆ ಕ್ವಿಕ್ಲಿ ಆಗುತ್ತೆ ಇದು. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಪಾಲಕ್ ಸೊಪ್ಪು ಒಂದು ಕಟ್ಟು, ಒಂದು ಬೌಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ, ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, 4 ರಿಂದ 5 ಹಸಿಮೆಣಸಿನ್ಕಾಯಿ, ಒಂದು ಈರುಳ್ಳಿ, 2 ಟೊಮೊಟೊ ಕಟ್ ಮಾಡ್ಕೊಂಡಿರೋದು. ಈಗ ಹೇಗೆ ಮಾಡೋದು ನೋಡೋಣ. ಒಂದು ಕುಕ್ಕರಲ್ಲಿ 1 ಚೊಂಬಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ತೊಗರಿಬೇಳೆ 1 ಕಪ್ಪಷ್ಟು ತೊಳೆದು ಇಟ್ಕೊಂಡಿರೋದು. ಬೇಳೆಗಳೆಲ್ಲ ಆಲ್ಮೋಸ್ಟ್ ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಳ್ಳಿ. ಕೆಲವರು ಹಾಗೆ ಹಾಕ್ತಾರೆ, ಅದಕ್ಕೆಲ್ಲ ಪೌಡರೆಲ್ಲ ಹಾಕಿರ್ತಾರೆ, ಅದರಿಂದ ವಾಶ್ ಮಾಡ್ಕೋಬೇಕು. ಮತ್ತು 5 ರಿಂದ 6 ಹಸಿಮೆಣಸಿನ್ಕಾಯಿ, ಒಂದು ಈರುಳ್ಳಿ ಮತ್ತು 2 ಟೊಮೊಟೊ. ನಾನು ಇದಕ್ಕೆ ಸಾಂಬಾರು ಪುಡಿ ಎಲ್ಲ ಯೂಸ್ ಮಾಡೋದಿಲ್ಲ, ನ್ಯಾಚುರಲಾಗಿ ಹಾಗೆ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಸೊಪ್ಪು ಸಹ 2 ರಿಂದ 3 ಸತಿ ವಾಶ್ ಮಾಡ್ಕೊಳ್ಳಿ. ಎಲ್ಲ ಕುಕ್ಕರಲ್ಲಿ ಹಾಕಿದ್ದೀನಿ. ಈಗ 1 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ಳಿ, 1-1.5 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಆಗಿದೆ. ಈಗ ಕುಕ್ಕರ್ ಕ್ಲೋಸ್ ಮಾಡ್ತಿದ್ದೀನಿ, 2 ವಿಸಿಲ್ ಬರಬೇಕು. ನೋಡಿ ಫ್ರೆಂಡ್ಸ್, ಆಗಿದೆ ಇದು. ಈಗ ಇದು ನೀರು ಸ್ವಲ್ಪ ನಾವು ಬೇರೆ ಪಾತ್ರೆಯಲ್ಲಿ ಹಾಕ್ಕೋಬೇಕಾಗತ್ತೆ. ಬೇರೆ ಪಾತ್ರೆಯಲ್ಲಿ ನೀರನ್ನ ನಾವು ಅದನ್ನು ಬೊಗ್ಗಿಸ್ಕೋಬೇಕು. ಈ ಥರ ಮಾಡ್ಕೊಳೋದ್ರಿಂದ ಸೊಪ್ಪು, ಟೊಮೊಟೊ, ಈರುಳ್ಳಿ ಎಲ್ಲ ಮ್ಯಾಶ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನಮಗೆ. ಅದನ್ನು ಮ್ಯಾಶ್ ಮಾಡ್ತಿದ್ದೀನಿ. ಬೇಕಾದ್ರೆ ಈ ಥರ ಕೋಲ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಿಮಗೆ ಸ್ಟೀಲ್ ಸಿಗುತ್ತೆ, ಮ್ಯಾಶ್ ಮಾಡೋದೇ ಸಿಗುತ್ತೆ ನೋಡಿ, ಈ ಥರದ್ದು ಯೂಸ್ ಮಾಡ್ಕೋಬೋದು. ನಾನು ಇದರಲ್ಲೇ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಆಗಿದೆ. ಈಗ ಇದಕ್ಕೆ ಒಗ್ಗರಣೆ ಕೊಡೋಣ. ಮತ್ತು ಅದೇ ನೀರನ್ನ ನಾನು ಯೂಸ್ ಮಾಡ್ಕೊತೀನಿ, ಬೇರೆ ನೀರು ಹಾಕಲ್ಲ. ಅದರಲ್ಲೇ ನೀರು ಇರುತ್ತಲ್ಲ, ಅದನ್ನೇ ಹಾಕ್ಕೋಬೇಕು. ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಇವಾಗಂತೂ ತುಂಬ ಬಿಸಿಲಿದೆ, ಆ ಬಿಸಿಲಿಗೆ ಇದನ್ನು ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಬಾಡಿ ತಂಪಾಗಿರುತ್ತೆ. ಮತ್ತು ನಮಗೆ ಇದರಲ್ಲಿ B12 ತುಂಬಾ ಸಿಗುತ್ತೆ. ಪಾಲಕ್ ಸೊಪ್ಪು ತುಂಬ ಒಳ್ಳೆಯದು ನಮ್ಮ ಬಾಡಿಗೆ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಸಾಸಿವೆ ಅರ್ಧ ಸ್ಪೂನು, ಮತ್ತು 1 ಸ್ಪೂನು ಜೀರಿಗೆ. ನಾನು ಕೊಬ್ಬರಿ ಎಣ್ಣೆನೇ ಆಲ್ಮೋಸ್ಟ್ ಯೂಸ್ ಮಾಡೋದು ಅಡುಗೆಗೆಲ್ಲ. ನಿಮಗೆ ಬೇಕಿರೋವಂಥ ಎಣ್ಣೆ ಯೂಸ್ ಮಾಡ್ಕೊಳ್ಳಿ. ಒಣಗಿದ ಮೆಣಸಿನ್ಕಾಯಿ 2, ಕರಿಬೇವಿನ ಸೊಪ್ಪು ಮತ್ತು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ. ನಾನು ಈರುಳ್ಳಿ ಫಸ್ಟೇ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ, ಅದರಿಂದ ಈರುಳ್ಳಿ ಹಾಕಲ್ಲ, ಬೆಳ್ಳುಳ್ಳಿ ಮಾತ್ರ ಹಾಕ್ತೀನಿ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಫ್ರೈ ಆಗಲಿ, ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು. ನೋಡಿ, ಅದನ್ನು ಹಾಕ್ಕೋಬೇಕು. ನಾವೇನು ಅದನ್ನು ಮ್ಯಾಶ್ ಮಾಡಿದ್ದೀವಿ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ನೋಡಿ, ರುಚಿಗೆ ತಕ್ಕಷ್ಟು ಬೇಕಿದ್ರೆ ಇನ್ನೊಂದು ಚೂರು ಸ್ವಲ್ಪ ಬೇಕಿದ್ರೆ ಸಾಲ್ಟ್ ಹಾಕ್ಕೋಬೋದು. ನಾನು ಹಾಕಲ್ಲ, ಫಸ್ಟೇ ಹಾಕಿದ್ದೀನಲ್ವ ಅದರಿಂದ. ನೋಡಿ ಫ್ರೆಂಡ್ಸ್, ಎಷ್ಟು ಬೇಗ ಆಯಿತು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಮಾಡಿಕೊಡಿ, ತುಂಬಾ ಒಳ್ಳೆಯದು ಇದು, ಹೆಲ್ತ್ಗೋಸ್ಕರ ಮಾಡಿರೋವಂಥದ್ದು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ